ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ ಪವಿತ್ರವಾದಂತಹ ಕಾರ್ತಿಕ ಮಾಸ ಪ್ರಾರಂಭ ಆಗಿದೆ. ಈ ವಿಶೇಷವಾದ ಮಾಸದಲ್ಲಿ ಶಿವ ಪರಮಾತ್ಮರನ್ನು ಆರಾಧಿಸಿ ಪೂಜಿಸಿದರೆ ಬಹಳ ಶ್ರೇಷ್ಠ. ಈ ಮಾಸದಲ್ಲಿ ಶಿವಭಕ್ತರೆಲ್ಲ ಕಾರ್ತಿಕ ಸೋಮವಾರದ ವ್ರತವನ್ನು ಕೂಡ ಮಾಡ್ತಾರೆ. ಈ ಧಾರ್ಮಿಕ ಕ್ರಿಯೆಯಲ್ಲಿ ಶಿವ ಪರಮಾತ್ಮನನ್ನು ಸೋಮವಾರದ ದಿನ ಉಪವಾಸ ವ್ರತವನ್ನು ಕೂಡ ಕೈಗೊಳ್ತಾರೆ. ಪ್ರತಿಯೊಬ್ಬ ದೇವರಿಗೂ ಕೂಡ ಪ್ರಿಯವಾದ ಹೂಗಳಿವೆ. ಅವುಗಳನ್ನು ಆ ದೇವರಿಗೆ ಅರ್ಪಿಸಿ ಬೇಡಿದರೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಲಭಿಸಿ ಎಲ್ಲ ಕೆಲಸಗಳು ಕೂಡ ಯಶಸ್ವಿಗೊಳ್ಳುತ್ತವೆ. ಹಾಗೆಯೇ ಭಕ್ತರ ಭಕ್ತಿಗೆ ಬಹು ಬೇಗನೆ ಒಲಿಯುವಂಥ ವರವನ್ನು ನೀಡುವಂತಹ ಶಿವ ಪರಮಾತ್ಮನಿಗೆ ಕೆಲವು ಹೂಗಳೆಂದರೆ ಅತ್ಯಂತ ಪ್ರಿಯವಾಗಿರುತ್ತದೆ. ಕಾರ್ತಿಕ ಮಾಸದಲ್ಲಿ ಶಿವ ಪರಮಾತ್ಮನನ್ನು 2 ರೀತಿ ಪೂಜಿಸಲಾಗುತ್ತೆ. ಒಂದು, ಶಿವ ಪರಮಾತ್ಮನಿಗೆ ನೆಚ್ಚಿನವಾದ ಅಭಿಷೇಕವನ್ನು ಮಾಡಿ ಪೂಜಿಸುವುದು. ಇಲ್ಲವಾದಲ್ಲಿ ಶಿವ ಪರಮಾತ್ಮನಿಗೆ ಬಹಳ ಪ್ರಿಯವಾದ ಪುಷ್ಪಾರ್ಚನೆ ಮಾಡಿ ಪೂಜಿಸುವಂತಹದ್ದು. ಬೇರೆ ಬೇರೆ ರೀತಿಯ ಪುಷ್ಪಗಳನ್ನು ಶಿವನಿಗೆ ಅರ್ಪಿಸಿ ಪೂಜಿಸುವುದರಿಂದ ಬೇರೆ ಬೇರೆ ರೀತಿಯ ಫಲಗಳು ದೊರೆಯುತ್ತವೆ. ನಮಗೆಲ್ಲ ತಿಳಿದಿರುವಂತೆ ಶಿವ ಪರಮಾತ್ಮನಿಗೆ ಬಿಲ್ವಪತ್ರೆ ಅಂದರೆ ಅತ್ಯಂತ ಪ್ರಿಯವಾಗಿ ಇರುವಂತಹ ಬಿಲ್ವಪತ್ರೆ ಬಹಳ ಇಷ್ಟ. ಹಾಗಾಗಿ ಒಂದು ಬಿಲ್ವಪತ್ರೆಯಿಂದ ಶಿವ ಪರಮಾತ್ಮನಿಗೆ ಅರ್ಪಿಸಿ ಪೂಜೆ ಮಾಡುವುದರಿಂದ ಶಿವ ಪರಮಾತ್ಮನು ಭಕ್ತರು ಬೇಡಿದ್ದನ್ನೆಲ್ಲ ನೀಡುವಂತಹ ಕರುಣಾಮಯಿ. ಆತನಿಗೆ ಒಂದೇ ಒಂದು ಬಿಲ್ವಪತ್ರೆಯಿಂದ ಪೂಜಿಸಿದರೆ ನಮ್ಮ ಎಲ್ಲ ಕಾರ್ಯಗಳು ಕೂಡ ಮಂಗಳವಾಗುತ್ತವೆ ಅನ್ನೋದು ನಂಬಿಕೆ. ಬಿಲ್ವಪತ್ರೆಯನ್ನು ಹೊರತುಪಡಿಸಿ ಕೆಲವೊಂದು ಹೂಗಳು ಶಿವ ಪರಮಾತ್ಮನಿಗೆ ಬಹಳ ಇಷ್ಟವಾಗುವಂತಿವೆ. ಅವುಗಳು ಈ ರೀತಿ ಇವೆ ನೋಡಿ. ಕಾರ್ತಿಕ ಮಾಸದಲ್ಲಿ ಶಿವ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಈ ಹೂಗಳನ್ನು ಅರ್ಪಿಸಿ ಬೇಡಿಕೊಂಡರೆ ನಮಗೆ ಎಲ್ಲ ಕೆಲಸಗಳು ಕೂಡ ಯಶಸ್ವಿ ಆಗುತ್ತೆ. ಅಂತಹ 10 ಹೂಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶಿವ ಪರಮಾತ್ಮರಿಗೆ ಪ್ರಿಯವಾದ 10 ಹೂಗಳು. ಮೊದಲನೇದು ದತ್ತೂರ. ದತ್ತೂರವು ಶಿವ ಪರಮಾತ್ಮನ ನೆಚ್ಚಿನ ಹೂವು ಎಂದೆನಿಸಿಕೊಳ್ಳುತ್ತೆ. ಈ ಹೂಗಳು ಶಿವಾಲಯ ಸಮೀಪದಲ್ಲೇ ಕಾಣಸಿಗುತ್ತೆ. ಸಮುದ್ರ ಮಂಥನದ ಸಮಯದಲ್ಲಿ ಹೊರಗೆ ಬಂದಂತಹ ವಿಷವನ್ನು ಶ್ರೀಕಂಠನಾಗಿ ಶಿವನು ಸೇವಿಸ್ತಾನೆ. ಆಗ ದತ್ತೂರ ಹೂ ಶಿವ ಪರಮಾತ್ಮನ ಹೃದಯದಿಂದ ಹುಟ್ಟಿರುತ್ತೆ. ಹಾಗಾಗಿ ದತ್ತೂರವು ಅತ್ಯಂತ ವಿಷಕಾರಿಯಾದ ಗಿಡವು ಅಂತ ಪರಿಗಣಿಸಲಾಗುತ್ತೆ. ದತ್ತೂರ ಹೂವನ್ನು ಅರ್ಪಿಸಿ ಶಿವನನ್ನು ಪೂಜಿಸಿದರೆ ತನ್ನಲ್ಲಿರುವಂತಹ ಕೆಟ್ಟ ಆಲೋಚನೆಗಳು, ಕೆಟ್ಟ ಅಹಂಕಾರ ಹಾಗೂ ಕೆಟ್ಟ ಭಾವನೆಗಳಿಂದ ಮುಕ್ತನಾಗಬಹುದು. ಅಷ್ಟು ಮಾತ್ರವಲ್ಲದೆ ಮಹಾಶಿವರಾತ್ರಿಯ ಸುದಿನ ಶಿವ ಪಾರ್ವತಿಯರಿಗೆ ದತ್ತೂರ ಹೂವನ್ನು ಅರ್ಪಿಸಿ ಪೂಜಿಸಿದರೆ ಕಾಳಸರ್ಪ ದೋಷ ಹಾಗೆ ಪಿತೃದೋಷದಿಂದ ನಿವಾರಣೆ ಆಗುತ್ತೆ. ನಂದಿ ಬಟ್ಟಲು. ಮಲ್ಲಿಗೆ ಹೂಗಳನ್ನೇ ಹೋಲುವ ಈ ನಂದಿ ಬಟ್ಟಲು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು. ಶಿವ ಪರಮಾತ್ಮನ ನೆಚ್ಚಿನ ಕಾರ್ತಿಕ ಮಾಸದಲ್ಲಿ ನಂದಿ ಬಟ್ಟಲು ಹೂಗಳು ತುಂಬಾ ಸಿಗೋದ್ರಿಂದ ಶಿವ ಪರಮಾತ್ಮನ ಆರಾಧನೆಗೆ ಬಳಸಲಾಗುತ್ತೆ. ಈ ಹೂವನ್ನು ಸೋಮವಾರ ಅಥವಾ ಕಾರ್ತಿಕ ಸೋಮವಾರದಂದು ಶಿವ ಪರಮಾತ್ಮನ ಭಾವಚಿತ್ರಕ್ಕೆ ಅಥವಾ ಮೂರ್ತಿಗೆ ಈ ಹೂವನ್ನು ಅರ್ಪಿಸಬೇಕು. ಅದಲ್ಲದೆ ಶಿವಾಲಯಕ್ಕೂ ಹೋಗಿ ನಂದಿ ಬಟ್ಲ ಹೂವನ್ನು ಶಿವಾಲಯದಲ್ಲೂ ಕೂಡ ಅರ್ಪಿಸ್ಬೋದು. ಹೀಗೆ ಮಾಡಿದರೆ ಮನಸ್ಸಲ್ಲಿರುವಂತಹ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಮನಸ್ಸಲ್ಲಿರುವ ಎಲ್ಲ ಆತಂಕಗಳು ಕೂಡ ಶಿವ ಪರಮಾತ್ಮನು ದೂರ ಮಾಡ್ತಾನೆ. ತುಂಬೆ ಹೂವು. ತುಂಬೆ ಹೂವನ್ನು ರುದ್ರ ಪುಷ್ಪ ಅಂತಲೂ ಕೂಡ ಕರೀತಾರೆ. ಪುರಾಣದ ಪ್ರಕಾರ ಸಮುದ್ರ ಮಂಥನದಲ್ಲಿ ಹಾಲಾಹಲವನ್ನು ಶಿವನು ಕುಡಿದಾಗ ಆಗ ಶಿವ ಪರಮಾತ್ಮನಲ್ಲಿ ವಿಷದ ಅಂಶ ಹೆಚ್ಚಾಗಿರುತ್ತೆ. ಆ ಸಮಯದಲ್ಲಿ ಪಾರ್ವತಿ ದೇವಿಯು ತುಂಬೆ ಹೂವಿನ ಎಲೆ ಮತ್ತು ಹೂವಿನ ಔಷಧಿಯನ್ನ ಶಿವ ಪರಮಾತ್ಮನಿಗೆ ಮಾಡಿಕೊಡ್ತಾರೆ. ಇದನ್ನು ಸೇವಿಸಿದ ಮೇಲೆ ಶಿವ ಪರಮಾತ್ಮನ ವಿಷದ ಪ್ರಭಾವ ಕಡಿಮೆ ಆಗುತ್ತೆ. ಅಂದಿನಿಂದಲೂ ಈ ತುಂಬೆ ಹೂವು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ. ಎಕ್ಕದ ಹೂವು. ಶಿವ ಪರಮಾತ್ಮನಿಗೆ ಎಕ್ಕದ ಹೂವು ಅತ್ಯಂತ ಪ್ರಿಯವಾದ ಹೂವು. ಎಕ್ಕದ ಹೂವನ್ನು
ಶಿವ ಪರಮಾತ್ಮನ ಆತ್ಮಕ್ಕೆ ಹೋಲಿಸಲಾಗುತ್ತೆ. ಈ ಎಕ್ಕದ ಹೂವು ಪರಮೇಶ್ವರನಂತೆ ಸರಳ ಹಾಗೂ ಅತ್ಯಂತ ಪವಿತ್ರವಾಗಿದೆ. ಶಿವ ಪರಮಾತ್ಮನು ಹೇಗೆ ಕಷ್ಟಗಳನ್ನು ಬಗೆಹರಿಸುವ ದೇವರೋ ಹಾಗೆ ಎಕ್ಕದ ಹೂವು ಕೂಡ ಸಾಕಷ್ಟು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಹೂವು. ಆದ್ದರಿಂದಲೇ ಇದನ್ನು ಅನೇಕ ಕಾಯಿಲೆಗಳಿಗೆ ಔಷಧಿ ರೂಪದಲ್ಲಿ ಕೂಡ ಬಳಸ್ತಾರೆ. ಎಕ್ಕದ ಹೂವಿನಿಂದ ಪರಮೇಶ್ವರನನ್ನ ಪೂಜಿಸಿದ್ರೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ. ನಾಗಲಿಂಗ ಪುಷ್ಪ ಶಿವಲಿಂಗವನ್ನು ರಕ್ಷಿಸುವ ನಾಗರ ಹೆಡಿಯನ್ನು ಹೊಂದಿರುವ ಮತ್ತು ಅತ್ಯಾಕರ್ಷಕ ಸುಗಂಧವನ್ನು ಹೊಂದಿರುವಂತಹ ಪುಷ್ಪವೇ ನಾಗಲಿಂಗ ಪುಷ್ಪ. ಈ ಹೂವು ಕೈಲಾಸದೊಡೆಯ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ಹೂವು. ತಮಿಳಿನಲ್ಲಿ ಶಿವಲಿಂಗ ಪುಷ್ಪ, ತೆಲುಗಿನಲ್ಲಿ ಮಲ್ಲಿಕಾರ್ಜುನ ಪುಷ್ಪ, ಉತ್ತರ ಭಾರತದಲ್ಲಿ ಕೈಲಾಸವತಿ ಹೂವು ಎಂದು ಕರೆಸಿಕೊಳ್ಳುತ್ತೆ. ನಾಗಲಿಂಗ ಪುಷ್ಪಗಳು ಶಿವಲಿಂಗದ ಎದುರೇ ಇರ್ತಕ್ಕಂತಹ ಹಲವಾರು ಮರಗಳಲ್ಲಿ ಕಂಡುಬರುತ್ತೆ. ಮುತ್ತುಗದ ಹೂವು, ಪಲಾಶ ಪುಷ್ಪ, ರಕ್ತ ಪುಷ್ಪ, ಉತ್ತರ ಭಾರತದ ನಾಡಪುಷ್ಪ. ಈ ಪುಷ್ಪವು ಪ್ರತಿ ವರ್ಷ ಶಿವರಾತ್ರಿ ಸಮಯದಲ್ಲೇ ಅರಳುತ್ತೆ. ಇದೇ ಕಾರಣದಿಂದ ಶಿವರಾತ್ರಿಯಂದು ಶಿವ ಪರಮಾತ್ಮನಿಗೆ ಈ ಹೂವನ್ನು ಅರ್ಪಿಸಲಾಗುತ್ತೆ. ಮುತ್ತುಗದ ಹೂವು ಯಾವ ವರ್ಷ ತುಂಬ ಚೆನ್ನಾಗಿ ಅರಳಿರುತ್ತೋ, ಯಾವ ವರ್ಷ ಮರದ ತುಂಬ ಮುತ್ತುಗದ ಹೂವು ಆಗುತ್ತೋ ಆ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಶಂಖಪುಷ್ಪ ಸಂಸ್ಕೃತದಲ್ಲಿ ಇದನ್ನು ಶಂಖಪುಷ್ಪವು ಹೆಸರೇ ಸೂಚಿಸುವಂತೆ ಶಂಖದ ಆಕಾರದಲ್ಲಿ ಇರುತ್ತೆ. ಹೂ ಬಹಳ ಅಚ್ಚುಮೆಚ್ಚು. ಪರಮಾತ್ಮನಿಗೆ ಮಾತ್ರವಲ್ಲದೆ ವಿಷ್ಣುವಿಗೂ ಕೂಡ ಬಹಳ ಪ್ರಿಯವಾದ ಹೂವು. ಹಾಗೆ ಮಹಾಲಕ್ಷ್ಮಿಗೆ, ಗಣಪತಿಗೆ ಹಾಗೂ ಶನಿದೇವರಿಗೂ ಕೂಡ ಶಂಖಪುಷ್ಪವು ಬಹಳ ಶ್ರೇಷ್ಠವಾದದ್ದು. ಶಮಿ ಪುಷ್ಪ ಮಹಾಭಾರತ, ರಾಮಾಯಣ, ಹಿಂದೂ ಧರ್ಮದ ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಶಮಿ ವೃಕ್ಷದ ಹಾಗೆ ಶಮಿ ಪುಷ್ಪದ ಮಹತ್ವವನ್ನು ಉಲ್ಲೇಖಿಸಲಾಗಿದೆ. ನಂಬಿಕೆಗಳ ಪ್ರಕಾರ ಶಮಿ ವೃಕ್ಷ ಅಥವಾ ಬನ್ನಿ ಮರ ಕೈಲಾಸನಾಥನಿಗೆ ಬಹಳ ಪ್ರಿಯವಾದದ್ದು. ಶಮಿ ವೃಕ್ಷವನ್ನು ಮನೆಯಲ್ಲಿ ಬೆಳೆಸಿದರೆ ಕೈಲಾಸನಾಥನ ಪರಮೇಶ್ವರನ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರುತ್ತೆ. ಶಿವ ಪರಮಾತ್ಮನ ಆರಾಧನೆಯಲ್ಲಿ ಶಮಿ ವೃಕ್ಷದ ಪುಷ್ಪಗಳನ್ನು ಬಳಸುವುದು ಅತ್ಯಂತ ಮಂಗಳಕರ. ಹಾಗೆ ಶಮಿ ವೃಕ್ಷ ಅಥವಾ ಶಮಿ ವೃಕ್ಷದ ಹೂವಿನಿಂದ ಪೂಜೆ ಮಾಡೋದ್ರಿಂದ ಶನಿಯ ದೋಷ ಕೂಡ ನಿವಾರಣೆ ಆಗುತ್ತೆ. ಪಾರಿಜಾತ ಪುಷ್ಪ ಎಂದಾಕ್ಷಣ ಎಲ್ಲರಿಗೂ ನೆನಪಾಗುವುದು ಅದರ ಘಮಘಮಿಸುವ ಸುವಾಸನೆ. ರಾತ್ರಿ ಸಮಯ ಈ ಹೂ ಅರಳುವುದರಿಂದ ಈ ಹೂವನ್ನು ರಾತ್ರಿಯ ರಾಣಿ ಅಂತ ಕರೀತಾರೆ. ಪಾರಿಜಾತವನ್ನು ಶಿವ ಪರಮಾತ್ಮನ ಪೂಜೆಗೆ ಅತ್ಯಂತ ವಿಶೇಷವಾಗಿ ಬಳಸುವುದರಿಂದ ಇದಕ್ಕೆ ಹರಸಿಂಗಾರ ಅಂತ ಕೂಡ ಕರೀತಾರೆ. ಪಾರಿಜಾತ ಪುಷ್ಪದಿಂದ ಶಿವನನ್ನು ಆರಾಧಿಸಿದರೆ ಶಿವ ಪಾರ್ವತಿಯರ ಇಬ್ಬರ ಆಶೀರ್ವಾದ ಸಿಗುತ್ತೆ ಅನ್ನೋದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲದೆ ದಾರಿದ್ರ್ಯ ಮುಕ್ತ ಜೀವನ ನಮ್ಮದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಕಣಗಲೆ ಸ್ಮಶಾನವಾಸಿಯಾದ ಶಿವ ಪರಮಾತ್ಮನಿಗೆ ಕಣಗಲಿ ಹೂಗಳು ಬಹಳ ಇಷ್ಟ. ಶಿವದೇವರ ಆರಾಧನೆಯಲ್ಲಿ ಈ ಪುಷ್ಪವನ್ನು ಅರ್ಪಿಸುವುದರಿಂದ ವ್ಯಕ್ತಿಯು ಬಯಸುವಂತಹ ಸಂಪತ್ತನ್ನೆಲ್ಲ ಆತ ಪಡೆಯುತ್ತಾನೆ ಅನ್ನೋ ನಂಬಿಕೆ ಇದೆ. ಭೋಗ ಮತ್ತು ಮೋಕ್ಷ ಎರಡೂ ಬೇಕು ಅನ್ನುವವರು ಶಿವನನ್ನು ಕಣಗಿಲೆ ಹೂವಿನಿಂದ ಪೂಜಿಸಬೇಕು. ಹೀಗೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಪ್ರಿಯವಾದಂಥ 10 ಹೂಗಳು, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ. ಹಾಗೆ ಶಿವ ಪರಮಾತ್ಮನ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಬೇಡಿಕೊಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.